ಟು ಮೈ ಚಾನಲ್ ಸ್ನೇಜ್ ಆಫೀಷಿಯಲ್. ಎಸ್, ನಾನು ಇವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ CPO ಒಳಗಡೆ CPO ಅಂದ್ರೆ ಸೆಂಟ್ರಲ್ ಪೊಲೀಸ್ ಆರ್ಗನೈಜೇಷನ್ ಒಳಗಡೆ 3073 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಾರಂತೇಶಿಂದ ಸಾಕಷ್ಟು ಸಂದಲ್ಲಿ ನೀವು ನ್ಯೂಸನ್ನು ನೋಡಕತ್ತೀರಿ. ಅದರದ್ದು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗೈತಿ, ಯಾವಾಗ ಎಂಡ್ ಆಕೈತಿ, ಅದರದ್ದು ಆಯ್ಕೆ ಪ್ರಕ್ರಿಯೆ ಏನೇ ಇರ್ತೈತಿ, ಡಾಕ್ಯುಮೆಂಟ್ಸ್ ಏನೇನು ಬೇಕು, ಫಿಸಿಕಲ್ ಏನೇ ಇರ್ತೈತಿ, ಎಕ್ಸಾಮ್ದ ಎಷ್ಟು ಸ್ಟೆಪ್ನ ಎಕ್ಸಾಮ್ ನಡೆಸ್ತಾರೆ. ಸೊ ಫಸ್ಟಿಗೆ ಏನು ಫಿಸಿಕಲ್ ನಡೀತೈತೆ ಅಲ್ಲ ಎಕ್ಸಾಮ್ ನಡೀತೈತೆ. ಸೊ ಡ್ರೈವಿಂಗ್ ಲೈಸೆನ್ಸ್ ಇರಬೇಕನ್ನು ಕಂಪಲ್ಸರಿ, ಮತ್ತು ಡಿಗ್ರಿ ಪಾಸ್ ಕಂಪಲ್ಸರಿ ಆಗೇ ಇರ್ಬೇಕಾ, ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ನಾನು ಕೊಡುವಂಥ ಮಾಹಿತಿಗಳು ಇಷ್ಟ ಆಗ್ತಿದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡ್ತಾ ಬರ್ರಿ. ಹಂಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ಪ್ರತಿಯೊಂದು ವೀಡಿಯೋ ನಿಮ್ಗೆ ಯಾವುದೋ ನೋಟಿಫಿಕೇಶನ್ ಆಯಿತು, ಯಾವುದೋ ಮಾಹಿತಿ ಬೇಕಾದ ಕೂಡಲೇ ಹಾಕಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೋಡ್ಕೋಬೋದು ಅಪ್ಲಿಕೇಶನ್. ಸೊ ಸ್ಟಾರ್ಟ್ ಆಗೈತಿ 26/9/2025 ಹಿಡ್ಕೊಂಡು 16/10/2025 ತನಕ ಕೊನೆಯ ದಿನಾಂಕ ಐತೆ. ಮತ್ತು ಏನಾರು ಒಂದು ಸ್ವಲ್ಪ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ತಪ್ಪು ಅದು ಇದು ಏನೋ ಆಗಿದ್ರು ಸತಕ ಕರೆಕ್ಷನ್ ಮಾಡ್ಕೊಳ್ಳೋಕತ್ತೇಶಿಂದ ಡೇಟನ್ನು ಕೊಟ್ಟಿರ್ತಾರೆ. ಸೊ ಕರೆಕ್ಷನ್ ಮಾಡ್ಕೊಳ್ಳೋ ಸಂಬಂಧ ಡೇಟ್ ನಿಂತು 24/10/2025 ಹಿಡ್ಕೊಂಡು 26/10/2025 ತನಕ ಇರ್ತೈತೆ. ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ₹100 ಫೀ ಇರ್ತೈತೆ. ಸೊ ₹100 ಫೀ ಯಾರಪ್ಪ ಅಂದರೆ ಇದು ಜನರಲ್ಲು, ಸೊ EWS OBC ದವ್ರಿಗೆ ಇರ್ತೈತಿ. ಇನ್ನು ಮುಂದೆ ಉಳಿದಿರ್ತಕ್ಕಂಥ SC ST, ಸೊ SC ST, ಸೊ ಮತ್ತು ಮುಂದೆ ಲೇಡೀಸ್ ಏನೈತಿಲ್ಲ ಅವ್ರಿಗೆ ಸೊ ಫೀ ಇರೋದಿಲ್ಲ. ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಕಂಪಲ್ಸರಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ 15ನೇ ಪಾಸ್ ಆಗಿ ಇರ್ಬೇಕು. ಸೊ ಪಾಸ್ ಆಗ್ಲಿಕ್ಕಂದ್ರೆ 10ನೇ ಆಗೈತಿ ಸರ್, 12ನೇ ಆಗೈತಿ ಅಂತಾರೆ ಅಪ್ಲಿಕೇಶನ್ ಹಾಕೋ ಬರ್ತೀನಿ ಅಂತ ಕೇಳಕ್ಕೆ ಹೋಗ್ಬಿಟ್ರೆ ಬರೋದಿಲ್ಲ. ಏನು ಉಳಿದಿರ್ತಕ್ಕಂಥದ್ದು CPO ಅಂದರೆ ಏನು, ಸೆಂಟ್ರಲ್ ಪೊಲೀಸ್ ಆರ್ಗನೈಜೇಷನ್ ಅಂದರೆ ಪೊಲೀಸ್ ಆರ್ಗನೈಜೇಷನ್ ಒಳಗೆ ಬರುವಂಥದ್ದು. ಮತ್ತು ಕೇಂದ್ರ ಸರ್ಕಾರದಲ್ಲಿ ಬರುವಂತಹ ಪ್ಯಾರಾಮಿಲಿಟ್ರಿ ಫೋರ್ಸಸ್ಗಳು ಏನು ಬರ್ತಾವಲ್ಲ CAPF ಒಳಗೆ, ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಒಳಗೆ ಏನು ಬರ್ತಾವಲ್ಲ, ಸೊ ಅದರ ಒಳಗಡೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿವ. ಅದಕ್ಕೆ ನಾನು ಹೇಳೋದೇನಪ್ಪ ಅಂತಂದ್ರೆ ಇಲ್ಲಿ ನೋಡ್ಕೋಬೋದು ಟೋಟಲಾಗಿ ದೆಹಲಿ ಪೊಲೀಸ್ ಒಳಗಡೆನೂ ಕೂಡ ಆಯ್ಕೆಯನ್ನು ಮಾಡ್ಕೊತಾರೆ. ಜೊತೆಗೆ ಏನೈತಿ ಇವಾಗ ಕೇಂದ್ರ ಸರ್ಕಾರದೊಳಗೆ ಏನು ಬರುತ್ತಲ್ಲ CAPF ಒಳಗಡೆ CRPF ಆಯಿತು, BSF ಆಯಿತು, ITBP, ಅಸ್ಸಾಂ ರೈಫಲ, ಸೊ SSB ಇವೆಲ್ಲ ಏನೈತಿಲ್ಲ ಇದಕ್ಕೇನೈತಿ ನಿಮ್ದು ಆಯ್ಕೆನ ಮಾಡ್ಕೊತಾರೆ. ಟೋಟಲಾಗಿ ಎಲ್ಲನೂ ಸೇರಿ ಎಷ್ಟೆಷ್ಟು ಪೋಸ್ಟ್ ಅದಾವ ಅಂತೇಶಿಂದ ನೋಡ್ಕೊಡ್ರಿ. ಇಲ್ಲಿ ನಿಮ್ಮ ಮುಂದೆ ಶೋ ಮಾಡಕತ್ತೀನಿ, ಕರೆಕ್ಟಾಗಿ ನೋಡ್ಕೊಡ್ರಿ. ಡೆಲ್ಲಿ ಪೊಲೀಸ್ಗೆ ಎಷ್ಟು ಅದಾವ ಏನಂತೇಶಿಂದ ವಯೋಮಿತಿ ನೋಡ್ಕೊಡ್ರಿ. 20 ಹಿಡ್ಕೊಂಡು 25 ಅಪ್ಲಿಕೇಶನ್ನ ಹಾಕ್ಬೋದು ಅಂತ ಕೊಟ್ಟಿದ್ದಾರೆ. ಸೊ 20ರಿಂದ 25 ಅಂತಂದ್ರೆ ನೀವು ಕಂಪಲ್ಸರಿ ಏನಿಲ್ಲ 1/8/2025 ಇಲ್ಲಿಗೆ ಸೊ 25 ಆಗಿರ್ಬೇಕು, 20 ಆಗಿರ್ಬೇಕು. ಅದರ ಒಳಗಡೆ ಅಂದ್ರೆ ನೀವು ನೋಡ್ಕೊರಿ ಅದು ಕರೆಕ್ಟಾಗಿ. ಸೊ ಅಷ್ಟು ಡೇಟ್ ಆಫ್ ಬರ್ತ್ ಅಲ್ಲಿಗೆ. SC ST ದವ್ರಿಗೆ 5 ವರ್ಷ, OBC ದವ್ರಿಗೆ 3 ವರ್ಷ ಸಡಿಲಿಕ್ಕೆ ಇರ್ತೈತೆ. ಸೊ ಫಸ್ಟಿಗೆ ಏನೈತಪ್ಪ ಅಂತಂದ್ರೆ ಇದು ಏನಿರ್ತೈತಿ ಕರೆಕ್ಟಾಗಿ ಸೊ ನೋಡಿರಿ. ಸೆಲೆಕ್ಷನ್ ಪ್ರೊಸೆಸಿಂಗ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಪ್ಪ. ಸೊ ಫಸ್ಟಿಗೆ ಅಂತಿ ಫಸ್ಟ್ ಪೇಪರ್ ಆಗುತ್ತೆ, ಅದಾದ ಬಳಿಕಂತಿ PET PST ಆಗುತ್ತೆ. ಸೊ ಅದಾದ್ಮೇಲೆ ಏನಂತಿ ಸೆಕೆಂಡ್ ಪೇಪರ್ ಆಗುತ್ತೆ, ಅದಾದ್ಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್, ಆಲ್ ಡಾಕ್ಯುಮೆಂಟ್ಸ್ ಎಲ್ಲನೂ ಆಮ್ಯಾಗ ಆಗುತ್ತೆ. ಸೊ ಈ ಥರ ಸೆಲೆಕ್ಷನ್ ಪ್ರೊಸೆಸಿಂಗ್ ಇರ್ತೈತಿ. ಕಂಪಲ್ಸರಿ ಪುರುಷ ಅಭ್ಯರ್ಥಿಗಳಿಗೆ ಏನೈತಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಲೈಟ್ LMV ಅಂದರೆ ಲೈಟ್ ಮೋಟ್ರ್ ವೆಹಿಕಲ್ದು, ಸೊ ವಿತ್ ಗೇರ್ದ ಮೋಟ್ರ್ ಸೈಕಲ್ ಅಷ್ಟನ್ನ ಚಲಾಯಿಸಕ್ಕೆ ಬೇಕು. ಯಾವಾಗ ಫಿಸಿಕಲ್ ಕರಿತಾರಲ್ಲ ಅಲ್ಲಿ ಸಹ ಏನೈತಿಲ್ಲ ನೀವು ಅದರೊಳಗೆ ತೆಗ್ಸಿದ್ರೆ ನಡೀತೈತಿ. ಇನ್ನು ಕರ್ನಾಟಕದವರು ಕರ್ನಾಟಕದಾಗನೇ ಎಕ್ಸಾಮನ್ನು ಬರಿಬೋದು. ಸೊ ಅಲ್ಲಿ ಪ್ಲೇಸಸ್ಗಳ ಕೊಡ್ತಾರೆ, ನೋಡ್ಕೊಡ್ರಿ. ಕರ್ನಾಟಕದಾಗ ಎಲ್ಲೆಲ್ಲಿದಾವೆ ಅಂತ ಹೇಳಿಕಿಸಿಂದ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಸೊ ಉಡುಪಿ ಇವೇನಿಲ್ಲ ಇದು ಕರ್ನಾಟಕದಾಗ ಎಕ್ಸಾಮ್ ಸೆಂಟರ್ಗಳ. ಅದನ್ನು ಬಿಟ್ಟು ನೀವು ಬೇರೆ ಎಲ್ಲೇ ದುಡಿಯಾಕದಿರಿ, ಕೆಲಸಕ್ಕೆ ಹೋಗಿರಿ, ಏನೋ ಇದ್ರ ಅಂತಂದ್ರು ಅಲ್ಲಿ ನೀವು ಎಕ್ಸಾಮ್ ಸೆಂಟರ್ನ ತೊಗೋಬೋದು. ಇದು ಪರೀಕ್ಷೆ ಏನೈತಿ ಹಿಂದಿ ಅಥವಾ ಇಂಗ್ಲೀಷ್ ಒಳಗೆ ಇರ್ತೈತಿ, ಕನ್ನಡನಾಗ ಐತಿ ಅಂತೇಶಿಂದ ಕೇಳಕ್ಕೆ ಹೋಗ್ಬೇಡ್ರಿ. ಸೊ ಫಸ್ಟಿಗೆ ಎಕ್ಸಾಮ್ ಇರ್ತಿ, ಎಕ್ಸಾಮ್ದು ಏನೈತಿ ಇಲ್ಲಿ ಐತಿ ನೋಡ್ಕೊಡ್ರಿ. ಜನರಲ್ ಇಂಟೆಲಿಜೆನ್ಸಿ ಆ್ಯಂಡ್ ರೀಸನಿಂಗ್ ಅಂದರೆ ಏನೈತಿ 50 ಮಾರ್ಕ್ಸ್. ಮ್ಯಾಥ್ಸ್, ಮೆಂಟಲ್ ಎಬಿಲಿಟಿ, ಜನರಲ್ ನಾಲೆಜ್, ಜನರಲ್ ಅವೇರ್ನೆಸ್ 50 ಪ್ರಶ್ನೆಗಳು 50 ಮಾರ್ಕ್ಸ್ ಇರ್ತೈತಿ. ಮ್ಯಾಥ್ಸದ್ದು ಏನೈತಿಲ್ಲ ಅಪ್ಡೇಟ್ಸ್ 50 ಪ್ರಶ್ನೆಗಳು 50 ಮಾರ್ಕ್ಸ್. ಇಂಗ್ಲೀಷ್ ಅದೇನೈತಿ 50 ಮಾರ್ಕ್ಸ್. ಸೊ 50 ಕ್ವಶ್ನೆ ಇರ್ತಾವೆ. 2 ತಾಸು ಇರ್ತೈತಿ, 2 ತಾಸು 30 ನಿಮಿಷ ಸಮಯ ಇರ್ತೈತೆ. ಸೊ ಆ ಸಮಯದೊಳಗೆ ಮುಗಿಸ್ಬೇಕು ಅಂತ. ಅದ್ರ ಮ್ಯಾಗ ಫಿಸಿಕಲ್ ಇರ್ತೈತಿ. ಫಿಸಿಕಲ್ ಆದ್ಮೇಲೆ ಏನೈತಿ ಸೊ ಇಂಗ್ಲೀಷ್ ಲ್ಯಾಂಗ್ವೇಜಿದ್ದು ಟ್ರಾನ್ಸ್ಲೇಟ್ ಅದು ಇದು ಇರ್ತೈತಿ, 200 ಮಾರ್ಕ್ಸಿಂದ ಇರ್ತೈತಿ. ಸೊ ಅದನ್ನೆಲ್ಲ ಕರೆಕ್ಟಾಗಿ ಮಾಡ್ಕೊಂಡ್ರಿ ಅಂದ್ರೆ ಆಮ್ಯಾಗ ನಿಮ್ದು ಸೆಲೆಕ್ಷನ್ ಮಾಡ್ಕೊತಾರೆ. ಎಂತ NCC ಇದ್ದವ್ರಿಗೆ ಕೂಡ ಅವಕಾಶ ಐತಿ. ಇಲ್ಲಿ ಎಷ್ಟು ಮಾರ್ಕ್ಸನ್ನು ಕೊಡ್ತಾರೆ ಏನಂತೇಶಿಂದ ಎಲ್ಲನೂ ಕೊಟ್ಟಿದ್ದಾರೆ, ನೋಡ್ಕೊಳ್ರಿ. ಸೊ ಈ ಥರ ಎಲ್ಲ ಇರ್ತೈತಿ. ಇದ್ರ ಬಗ್ಗೆ ಮತ್ತೆ ಏನಾರ ಮಾಹಿತಿ ಬೇಕಾಗಿತ್ತು ಅಂದ್ರೆ ಫಿಸಿಕಲ್ದು ಏನೇ ಇರ್ತೈತಿ ಅದನ್ನು ನೋಡ್ಕೊಳ್ರಿ. ಸೊ ಹೈಟ್ ಅಂತ ಕಂಪಲ್ಸರಿ ಪುರುಷ ಅಭ್ಯರ್ಥಿಗೆ 180 ಸೆಂಟಿಮೀಟರ್ ಬೇಕು, ಎದೆ ಸುತ್ತಳತೆ 80, ಉಬಿಸಿದ್ರೆ 85 ಆಗ್ಬೇಕು. ಇನ್ನು ಮುಂದೆ ಮರಾಠದವ್ರಿಗೆ ಮೀಸಲಾತಿ ಇರ್ತೈತಿ 165 ಸೆಂಟಿಮೀಟ್ರ್ ಎತ್ತರ, 80 ಸೆಂಟಿಮೀಟರ್ ಎದೆ ಸುತ್ತಳತೆ, 85 ಉಬಿಸಿದ್ರೆ. ST ದವ್ರಿಗೆ ನೋಡ್ಕೊಳ್ರಿ. ST ಮೇಲ್ ಕ್ಯಾಂಡಿಡೇಟ್ದವ್ರಿಗೆ ಏನೈತಿ 162.5 ಐತಿ. ಎದೆ ಸುತ್ತಳಿತ 77 82 ಆಗ್ಬೇಕು. ಇನ್ನು ಮುಂದೆ ಉಳಿದಿರ್ತಕ್ಕಂಥದ್ದು ಫೀಮೇಲ್ ಕ್ಯಾಂಡಿಡೇಟ್ 157 ಸೆಂಟಿಮೀಟರ್ ಎತ್ತರ ಕಂಪಲ್ಸರಿ ಇರಬೇಕು. ಸೊ ಮುಂದೆ ST ಕಾಸ್ಟ್ದವ್ರಿಗೆ
54, ಮರಾಠದವ್ರು 155 ಎತ್ತರ. ತಿಳಿತಾ? ಸೊ ಇದನ್ನು ಬಿಟ್ಟು ಬೇರೆ ಏನಿರಂಗಿಲ್ಲ, ಕಂಪಲ್ಸರಿ ಏನೈತಿ ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಅದನ್ನು ಕರೆಕ್ಟಾಗಿ ನೋಡ್ಕೊಳ್ರಿ, ಅಷ್ಟೆಲ್ಲನೂ ತಯಾರಿಯನ್ನು ಮಾಡ್ಕೊಳ್ರಿ. ಇನ್ನು ವೇಟ್ ಏನೈತಿ ಹೈಟ್ ತಕ್ಕಂಗಿರ್ತೈತಿ, ಅದನ್ನಂತರೂ ನಿಮ್ಗೆ ಹೇಳೋಕ್ಕಾಗಂಗಿಲ್ಲ. ಹೈಟ್ ತಗೋಬೇಕಂದ್ರೆ ಅದ್ರ ಚಾರ್ಟ್ ಅಂತರೂ ಹಿಂದ್ಕೊಮ್ಮೆ ಹಾಕಿದ್ದೆ ನಾನು. ಸೊ ಅದ್ರ ಬೇಕಾದ್ರೆ ಹೇಳ್ತೀನಿ. ಮತ್ತು ಇನ್ನು ಫಾರ್ ಮೇಲ್ ಕ್ಯಾಂಡಿಡೇಟ್ಸ್ದ ಫಿಸಿಕಲ್ ಏನಿರ್ತೈತಿ ಅದನ್ನ ನೋಡ್ಕೊಳ್ರಿ. ಸೊ 5 ಇರ್ತಾವೆ, 5 3 ಅಂತರೂ ಕಂಪಲ್ಸರಿ ಪಾಸ್ ಮಾಡ್ಬೇಕು. 100 ಮೀಟ್ರ್ ರನ್ನಿಂಗ 16 ಸೆಕೆಂಡ್ ಒಳಗೆ ಸಮಯ ಇರ್ತೈತಿ. 16 ಮೀಟ್ರ್ ರನ್ನಿಂಗ 6.5 ಇರ್ತೈತಿ. ಲಾಂಗ್ ಜಂಪ್ ಇರ್ತೈತಿ 3.65 ಮೀಟ್ರ್ 3 ಚಾನ್ಸ್ ಇರ್ತವೆ. ಹೈ ಜಂಪ್ 1.2, ಶಾರ್ಟ್ ಪುಟ್ ಇರ್ತೈತಿ 16 ಲೋಪ್ಸ್ ಅಂದ್ರೆ 4.5 ಮೀಟ್ರ್ 3 ಚಾನ್ಸ. ಸೊ ಇದೆಲ್ಲನೂ ಮಾಡ್ಬೇಕು. ಇದು ಫಿಸಿಕಲ್. ಮುಂದೆ ಮಹಿಳೆಯರಿಗೆ ಏನೈತಿ 100 ಮೀಟ್ರ್ 18 ಸೆಕೆಂಡ್ ಸಮಯ ಇರ್ತೈತಿ. 800 ಮೀಟ್ರ್ 4 ನಿಮಿಷ ಸಮಯ ಇರುತ್ತೆ. ಲಾಂಗ್ ಜಂಪ್ 2.7 3 ಚಾನ್ಸಸ್. ಹೈ ಜಂಪ್ ಏನೈತಿ 9 ಮೀಟ್ರ್ 3 ಚಾನ್ಸಸ್. ಸೊ ಎಲ್ಲ ಈ ಥರ ಇರ್ತೈತಿ. ಇದರ ಶುಡ್ ಬಿ 3 ಇದನ್ನು ಮಾಡ್ಬೇಕಾಗತ್ತೆ ನೀವು ಕಂಪಲ್ಸರಿ. ಇವತ್ತಿನ ಫಿಸಿಕಲ್ನ ಪಾಸ್ ಮಾಡ್ಕೋಬೇಕು. ಸೊ ಯಾರ್ದು ಡಿಗ್ರಿ ಮುಗ್ದೈತಿ ಅವರೆಲ್ಲರೂ ಅಪ್ಲಿಕೇಶನ್ ಹಾಕೋಬೋದು. ಚೊಲ್ತಂಗೆ ತಯಾರಿ ಮಾಡ್ಕೊಳ್ರಿ. ಹಂಗೆ ಏನಿಲ್ಲ, ಯಾರ್ದು ಡಿಗ್ರಿ ಮುಗ್ದೈತಿ ನಿಮ್ಮ ಅಣ್ಣ ತಮ್ಮ ಅವರಿಗೆ ವಿಡಿಯೋನ ಶೇರ್ ಮಾಡಿರಿ. ಅಕ್ಕಂಗೆರೆಲ್ಲನೂ ಕಾಯ್ಕೋತ ಕುಂತಿರ್ತಾರೆ, ಸಿಕ್ಕರೆ ಸಾಕಾಗೈತಿ ಯಾವ್ದಾರು ಒಂದು ಜಾಬ್. ಎಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.